ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಕೋಲಾಹಲ ಮುಗಿಯುವ ಲಕ್ಷಣ ಕಂಡು ಬರ್ತಾ ಇಲ್ಲ. ಗೊಂದಲಗಳು ಮುಂದುವರಿತಾ ಇದೆ. ದಿನಕ್ಕೊಬ್ಬರು ಸ್ಟೇಟ್ಮೆಂಟು, ದಿನಕ್ಕೊಂದೊಂದು ರೀತಿ ಬದಲಾವಣೆಗಳಾಗ್ತಾ ಇದೆ. 14ಕ್ಕೆ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ್ಬಿಡುತ್ತೆ. 15ರ ನಂತರ ಭಾರಿ ಡೆವಲಪ್ಮೆಂಟ್ ಅಂದರೆ ರಾಹುಲ್ ಗಾಂಧಿ 14ನೇ ತಾರೀಕು ನೈಟೇ ಫಾರಿನ್ಗೆ ಹೋಗ್ತಾ ಇದ್ದಾರಂತೆ. ಯಾಕೆ 14ನೇ ತಾರೀಕು ನೈಟೇ ಅಂತ? ಅಕಸ್ಮಾತ್ ಬಿಹಾರದಲ್ಲಿ ಏನಾದರೂ ಇವ್ರ ಕೂಟ ಏನಾದರೂ ಅಧಿಕಾರಕ್ಕೆ ಬಂದುಬಿಟ್ರೆ ಬೇಕಲ್ಲ ಇವರು ಮೀಟಿಂಗು ಅದು ಇದು ಮಾಡೋದಕ್ಕೆ. 14ನೇ ತಾರೀಕು ನೈಟೇ ಹೊರಟುಬಿಟ್ಟಿದ್ದಾರೆ ಅಂದರೆ ಹೆಂಗೆ? ಇವತ್ತು ಮಧ್ಯಾಹ್ನ ದೆಹಲಿಗೆ ತೆರಳುತ್ತಾ ಇದ್ದಾರೆ DCM DK ಶಿವಕುಮಾರ್. ಬಿಹಾರದಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗೋ ಸಾಧ್ಯತೆ ಇದೆ. ನವೆಂಬರ್ 15ರ ನಂತರ ಬೆಳವಣಿಗೆಗೆ ಬೀಳುತ್ತಾ ತಾತ್ಕಾಲಿಕ ಬ್ರೇಕ್ ಅಂತ. ಯಾಕಂದರೆ ನವೆಂಬರ್ 14ರ ರಾತ್ರಿನೇ ರಾಹುಲ್ ವಿದೇಶ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಬಿಹಾರ ಎಲೆಕ್ಷನ್ ಮುಗಿದ ತಕ್ಷಣ ರಾಹುಲ್ ಗಾಂಧಿಯವರ ವಿದೇಶ ಪ್ರವಾಸ ಇದು ರಾಜ್ಯ ಕೈ ನಾಯಕರಲ್ಲಿ ಆತಂಕಕ್ಕೆ ಕಾರಣ ಆಯ್ತಾ ಅಂತ. ಹಾಗಾಗಿ ನವೆಂಬರ್ ಕ್ರಾಂತಿಗೆ ತಾತ್ಕಾಲಿಕ ಬ್ರೇಕ್ ಬೀಳುತ್ತಾ. ಸಿದ್ದರಾಮಯ್ಯನವರು ಹೇಳಿದ್ರಪ್ಪ 14ನೇ ತಾರೀಕು ಆದಮೇಲೆ ನಾನು ಡೆಲ್ಲಿಗೆ ಹೋಗ್ತೀನಿ, ಸಂಪುಟ ಪುನರ್ರಚನೆ ಬಗ್ಗೆ ಮಾತನಾಡ್ತೀನಿ ಅಂತ. ಹಾಗಾಗಿ ರಾಹುಲ್ ಗಾಂಧಿ ಅವರು ಹೆಂಗೆ 14ನೇ ತಾರೀಕು ಮಿಡ್ ನೈಟೇ ಹೊರಟರು ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಅವರು ಪ್ರತಿ ಎಲೆಕ್ಷನ್ ಆದ ತಕ್ಷಣನೇ ಥೈಲ್ಯಾಂಡು, ಅಮೆರಿಕ ಹಾಗೆಲ್ಲ ಹೋಗ್ತಾರೆ. ಸರಿಯಪ್ಪ, ಈಗ ಇವ್ರು ಒಕ್ಕೂಟ ಬಹುಮತ ಬಂದು ಗೆದ್ರೆ ಈಗ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವ ಸ್ಥಾನ, ಸಂಪುಟ ರಚನೆ ಇವೆಲ್ಲಕ್ಕೆ ಒಂದು ಮೀಟಿಂಗ್ ಮಾಡ್ಬೇಕಲ್ಲ ಇವ್ರು ಒಕ್ಕೂಟದವರು. ಅಲ್ಲಿ ಏನಾಗಿದೆ ಅಂದ್ರೆ RJD ಮತ್ತೆ ಇವ್ರದ್ದು ದೊಡ್ಡ ಪಾಲು ಯಾರ್ದು ಕೇಳಿದ್ರೆ ಬಿಹಾರದಲ್ಲಿ RJD. ಹೀಗಾಗಿ ಅವ್ರು ಸ್ವಲ್ಪ ಸಮಯವನ್ನು ತಗೊಳ್ಬಹುದು. ಒಂದು ವೇಳೆ ಅಧಿಕಾರಕ್ಕೆ ಬಂದ್ರೆ ಒಂದು ವಾರ ಸೆಟಲ್ ಡೌನ್ ಆಗೋದಕ್ಕೆ ನಂಬರ್ಸ್ ತಗೊಂಡು ಯಾರಿಗೇನು ಅಂತ. ಈಗಲೇ ನಾವು ಬರೋಲ್ಲ ಅನ್ಕೊಂಡ್ಬಿಟ್ರ ಗೊತ್ತಿಲ್ಲಪ್ಪ. ಹಾಗೆಲ್ಲ ಏನಿರಲ್ಲ. ಅಲ್ಲಿ ಸಮಬಲದ ಫೈಟ್ ಇದೆ ಈ ಸರ್ತಿ. ಬಿಹಾರದಲ್ಲಿ ಇಂಡಿಯಾ ಒಕ್ಕೂಟ ಮತ್ತು NDA ನಡುವೆ ಈಕ್ವಲ್ ಫೈಟ್ ಇದೆ. ಏನು ಬೇಕಾದರೂ ಆಗ್ಬೋದು. ಈಗ ಬರ್ತಿರೋ ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲೇ ಕಾಂಗ್ರೆಸ್ ಒಂದು 20-30 ಸೀಟ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಓಕೆ, ಅವ್ರ ರಾಜ್ಯದ ಬಿಟ್ಬಿಡಿ, ನಮ್ಮ ರಾಜ್ಯದ ಲೆಕ್ಕಾಚಾರ ತಗೊಳ್ಳೋದಾದರೆ ಸದ್ಯಕ್ಕಂತೂ 14ನೇ ತಾರೀಕು ಮಿಡ್ ನೈಟ್ ರಾಹುಲ್ ಗಾಂಧಿ ಹೋಗ್ತಿರೋದ್ರಿಂದ ನವೆಂಬರ್ ಕ್ರಾಂತಿಗೆ ಬ್ರೇಕ್ ಬೀಳುತ್ತಾ. ಅದಕ್ಕೆ DK ಶಿವಕುಮಾರ್ ಈಗ ಬಿಹಾರ ಚುನಾವಣಾ ಪ್ರಚಾರದ ಲೆಕ್ಕದಲ್ಲಿ ಹೋಗಿ ಬಿಹಾರದಲ್ಲೇ ನಾಯಕರನ್ನು ಭೇಟಿ ಮಾಡಿ ಮಾತುಕತೆ ಆಡ್ತಾರಾ? ಇದೆಲ್ಲ ಪ್ರಶ್ನೆಗಳಿದೆ. ಬಟ್ ಮೊನ್ನೆ ತಾನೇ DK ಶಿವಕುಮಾರ್ ಹೇಳಿದ್ರು, ನಾವು ಡೆಲ್ಲಿಗೆ ಹೊರಟ್ವಿ ಅಂದ ತಕ್ಷಣ ಯಾಕೆ ನೀವು ರಾಜಕೀಯ ಅನ್ಕೋತೀರಾ? 108 ಕೆಲಸ ಇರುತ್ತೆ ನಮಗೆ, ಕೋರ್ಟ್ ಕೇಸ್ ಇರುತ್ತೆ, ನಾನು ರೆಸ್ಟ್ ಮಾಡೋದಕ್ಕೆ ಡೆಲ್ಲಿಗೆ ಹೋಗ್ತೀನಿ, ಅಥವಾ ಮಿನಿಸ್ಟ್ರುಗಳನ್ನ ಸಂಬಂಧಪಟ್ಟವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತೀನಿ, ರಾಜಕೀಯ ಮಾಡೋಕ್ಕೆ ಹೋಗ್ತೀವಿ ಅಂತ ಯಾಕೆ ಅನ್ಕೋತೀರಾ ಅಂತ ಕೇಳಿದ್ರು. ರಾಜಕಾರಣಿಗಳು ರಾಜಕಾರಣ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಈಗ ಜರ್ನಲಿಸ್ಟ್ಗಳು ಒಂದು 4 ಜನ ಸೇರಿದ್ರೆ ನಾವು ಜರ್ನಲಿಸಮ್ ಬಗ್ಗೆ ಮಾತಾಡ್ತೀವಿ, ಇನ್ನೇಂದ್ರ ಬಗ್ಗೆ ಮಾತಾಡ್ತೀವಿ. ಓಕೆ, ಬಟ್ ನನ್ನ ಕಾರಣಗಳು ಬೇಕಾದಷ್ಟಿದೆ ಅಂತ ಹೇಳ್ತಾರಪ್ಪ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗ 14ರ ರಾತ್ರಿನೇ ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ಅಂತಂದರೆ ಆ್ಯಕ್ಚುಲಿ ನಮ್ಮ ರಾಜ್ಯದ ಲೆಕ್ಕಾಚಾರದಲ್ಲಿ 14ರ ನಂತರನೇ ಎಲ್ಲ ಬೆಳವಣಿಗೆಗಳು ಆಗುತ್ತೆ ಅಂತ ಸಿದ್ದರಾಮಯ್ಯನವರು ಡೆಲ್ಲಿ ಟೂರ್ ಹಾಕ್ಕೊಂಡಿದ್ರು, ಎಲ್ಲ ಇತ್ತು. ಬಟ್ ಈಗ ಅದಕ್ಕೆ ತಾತ್ಕಾಲಿಕ ಬ್ರೇಕ್. ಹಾಗಾದರೆ ಅರವಿಂದ್, ಅಧಿಕೃತವಾಗಿ ಬ್ರೇಕ್ ಬಿದ್ದಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ ಪಾಳ್ಯಕ್ಕೆ ಬಂದಿರುವಂಥ ಮಾಹಿತಿ 14ನೇ ತಾರೀಕು ಹೋಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು AICC ಮೂಲಗಳು ತಿಳಿಸಿದ್ದಾರೆ ಅನ್ನುವಂಥದ್ದು. ಹಾಗೇನೋ ಹೋದರೆ 22ನೇ ತಾರೀಕುವರೆಗೆ ಹೋಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಹಾಗಾಗಿ ರಾಜ್ಯದ 2 ಕಾರ್ಯಕ್ರಮಗಳಿಗೆ ಅಂದರೆ 19 ಮತ್ತು 20ನೇ ತಾರೀಕಿನ 2 ಕಾರ್ಯಕ್ರಮಗಳಿಗೆ ರಾಜ್ಯಕ್ಕೆ ಬರ್ತೀವಿ ಅಂತ ಹಿಂದೆ ಹೇಳಿ ಅಂತ ರಾಹುಲ್ ಗಾಂಧಿ ಅವರು ಸಮಯವನ್ನು ನೀಡ್ತೀನಿ, ಅದಕ್ಕೆ ನನಗೆ 5ನೇ ತಾರೀಕು ಅಥವಾ 6ನೇ ತಾರೀಕಂಗೆ ನಿಮಗೆ ಸಮಯವನ್ನು ಕನ್ಫರ್ಮ್ ಮಾಡ್ತೀನಿ ಅನ್ನುವ ಮಾತನ್ನು ಹೇಳಿದ್ರು ಅನ್ನುವಂಥದ್ದು. ಅಂದರೆ ಅವರ ವಿದೇಶಿ ಪ್ರವಾಸದ ವಿಚಾರದಲ್ಲಿ ಅಂತಿಮ ತೀರ್ಮಾನ ಆದರೆ 19 ಮತ್ತು 20ನೇ ತಾರೀಕು ಏನು ರಾಜ್ಯಕ್ಕೆ ಬರಬೇಕು ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ಅವರು 14ರಿಂದ 22 ಅಂದ್ರೆ ಏನು 15ರ ನಂತರದ ಕ್ರಾಂತಿ ಅನ್ನುವಂಥ ಲೆಕ್ಕಾಚಾರ ಆಯಿತು, ಅವೆಲ್ಲದಕ್ಕೂ ಬಹುತೇಕ ಒಂದು ಹಂತದ ತಾತ್ಕಾಲಿಕವಾದ ಬ್ರೇಕ್ ಬೀಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ರಾಜ್ಯಕ್ಕೆ ಬರುವಂಥದ್ದು ಅವ್ರು ಇದುವರೆಗೂ ಖಚಿತಪಡಿಸದೇ ಇರೋದ್ರಿಂದ ಅವರ ವಿದೇಶ ಪ್ರವಾಸದ 14ರ ರಾತ್ರಿ ಹೊರಡುವಂಥದ್ದೇ ಬಹುತೇಕ ಫಿಕ್ಸ್ ಆಗುತ್ತಾ ಅನ್ನುವಂಥ ಆತಂಕ ಕೂಡ ಕೈ ಪಡೆಯಲಿದ್ದಂತಿದೆ. ಒಂದು ಕಾರ್ಯಕ್ರಮಕ್ಕೆ 2 ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಬರದೇ ಇರುವಂಥದ್ದಾಗ್ಬೋದು. ಜೊತೆಗೆ 15ರ ನಂತರ ಏನೋ ಒಂದು ದೊಡ್ಡ ಮಟ್ಟಿಗೆ ಬೆಳವಣಿಗೆ ಕಾರಣ ಆಗುತ್ತೆ ಅನ್ನೋದು ಕೂಡ ತಾತ್ಕಾಲಿಕವಾಗಿ ಮುಂದಕ್ಕೆ ಹೋಗ್ಬೋದು. ಆದರೆ ಅವರು ಇವತ್ತು ಅಥವಾ ನಾಳೆ ಒಳಗಡೆ ಖಚಿತಪಡಿಸಿದ್ರೆ ಇಲ್ಲೇ ಇರ್ತಾರೆ, ಇಲ್ಲ ಅಂದ್ರೆ ಅವ್ರು ಸಹಜವಾಗಿ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ. ಹೋದ್ರು ಅಂದ್ರೆ ಏನು ನವೆಂಬರ್ ಕ್ರಾಂತಿಯ ಲೆಕ್ಕಾಚಾರಗಳಿದಾವೆ, ಬಹುತೇಕ 1 ವಾರ 10 ದಿನದ ಮಟ್ಟಿಗೆ ಎಲ್ಲವೂ ಕೂಡ ಮುಂದೂಡಿಕೆ ಆಗುವಂತ ಸಾಧ್ಯತೆಗಳೇ ಹೆಚ್ಚಿದೆ. ರೈಟ್ ಸುಖೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.